ಜಾರಕಿಹೊಳಿ ಅವರ ಜೊತೆನೆ ಗುರುತಿಸ್ಕೊಂಡಿದ್ರೆ ಈಗ ಪಕ್ಷದಲ್ಲಿ ಉಳಿತೀರಾ ಇಲ್ಲ ಅವರ ನಿರ್ಧಾರಕ್ಕೆ ನೀವು ಬದ್ಧನ? ಇಲ್ಲ, ಅತೃಪ್ತರು ಅಂತಾರಲ್ಲ, ಅವರು ನಮ್ಮ ನಿರ್ಧಾರಕ್ಕೆ ಅವರು ಬದ್ಧರಾಗಿರ್ತಾರೆ, ಅವ್ರ ನಿರ್ಧಾರಕ್ಕೆ ನಾವು ಬದ್ಧವಾಗಿರ್ತೀವಿ. ಅಂದ್ರೆ ಅವ್ರ ಜೊತೆಲಿ ಹೋಗ್ತೀವಿ ಅನ್ನೋದು ಆಯ್ತು. ಅವ್ರ ಜೊತೆಯಲ್ಲಿ ಎಲ್ಲರೂ ಒಟ್ಟಾಗಿದ್ದೀವಿ, ನಾವೇನು ಯಾವುದೇ ಇಲ್ಲ. ಬಟ್ ಯಾವುದೇ ಅತೃಪ್ತರು ಅಂತಲ್ಲ, ಅಸಮಾಧಾನ ಇರೋದು ಸಹಜನೇ. ಇವತ್ತು ನಿನ್ನೆ ಮೊನ್ನೆ ಬಿಸಿ ಪಾಟೀಲರು ಅದೇ ರೀತಿ ಹೇಳಿದ್ದಾರೆ. ಅವರವರ ವಿಚಾರದಲ್ಲಿ ಅತೃಪ್ತತನ ಅವ್ರಿಗೂ ಇದೆ. ಅದೇ ರೀತಿ ನಮ್ಮ ಜಿಲ್ಲೆ ವಿಚಾರ ಬಂದಾಗ, ಬಳ್ಳಾರಿ ಜಿಲ್ಲೆ ವಿಚಾರ ಬಂದಾಗ ನಮಗೂ ಅತೃಪ್ತ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡ್ಕೊಂಡು ತೀರ್ಮಾನ ತಗೊಂತ ಜವಾಬ್ದಾರಿ ನಾವು ತಗೊಂಡು ಪಕ್ಷದಲ್ಲೇ ಉಳಿತಾರಾ? ಎಲ್ಲಿ ಯಾರು ಬಿಡ್ತಾರಂತ ಯಾರು ಹೇಳಿದ್ದಾರೆ? ಎಲ್ಲಿ ಇಲ್ಲ, ಉಳಿತೀರಿ? ಪಕ್ಷದಲ್ಲಿ ಖಂಡಿತವಾಗಿ ಉಳಿದೇ ಉಳಿತೀವಿ ನಾವು. ನಾನು ಬಹುಶಃ ಬಹಳ ವರ್ಷಗಳಿಂದ ನಾನು ಮುಂಬೈಗೆ ಹೋಗಿ ಬರೋದು, ನನ್ನ ಬಿಸ್ನೆಸ್ ವ್ಯಾಪಾರ ವ್ಯವಹಾರಗಳು ಚಟುವಟಿಕೆಗಳು ಇದ್ದೇ ಇರ್ತಾವಲ್ಲಿ, ನಾನು ಹೋಗಿ ಬರ್ತಾ ಇರ್ತೀನಿ. ಆ ರೀತಿಯಾಗಿ ಮೊನ್ನೆ ಅತೃಪ್ತರೆಲ್ಲರೂ ಅಲ್ಲಿದ್ದಾರೆ ಅನ್ನೋದಕ್ಕೆ ನನಗಂತೂ, ನಾನು ಅವ್ರ ಗುಂಪಿನಲ್ಲಿ ನಾವು ಯಾರು ಒಟ್ಟಾಗಿದ್ದಿಲ್ಲ, ಬೇರೆ ಬೇರೆ ನನ್ನ ಕೆಲಸಕ್ಕೆ ಹೋಗಿ ಬರ್ತಾ ಇದ್ದೆ. ಅದೇ ರೀತಿ ಅವ್ರು ಏನಾದರೂ ಈಗಾಗಲೇ ಕೂಡ ರಮೇಶ್ ಜಾರಕಿಹೊಳಿ ಅವರು ಕೂಡ ಅವ್ರು ಸ್ಪಷ್ಟನೆ ಮಾಡಿದ್ರು, ಅವ್ರ ಮಗಳ ಮದುವೆ ಇದ್ದಿದ್ದಕ್ಕೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಅವ್ರಿಗೆಲ್ಲರೂ ಕೂಡ ಸಂಬಂಧಿಗಳಿದ್ದಾರೆ, ಅಲ್ಲಿ ಜಾಸ್ತಿ ಅವರು ಕಾಲ ಕಳೀತಾ ಇರ್ತಾರೆ. ಅದು ಕಾಗೆ ಕೂಡಕ್ಕೂ ಕೊಂಬೆ ಮುರಿಯೋಕ್ಕೂ ಒಂದೇ ಅಂದಂಗೆ ನಾನು ಇಲ್ಲ ಆ ರೀತಿ ಅಂತಲ್ಲ. ಇಲ್ಲ ಫ್ರೆಂಡ್ಸ್ ಅಲ್ಲ, ಇನ್ನು ತಮಗೆ ಗೊತ್ತಲ್ಲ, ಈಗಾಗಲೇ ಕೂಡ ಬಿಸಿ ಪಾಟೀಲ್ ಇರ್ಬೋದು, ಎಲ್ಲರೂ ಕೂಡ ಬಹಳಷ್ಟು ಜನ ಇರ್ತಾರೆ. 15-20 ಜನ ಕೂಡ ಇರ್ಬೋದು. ಸಿದ್ದರಾಮಯ್ಯ ಅವರು ಖಂಡಿತವಾಗಿ ಅವರು ನಮ್ಮ ಪಕ್ಷದ ಮುಖಂಡರವರು, ಪಕ್ಷದ ಮುಖಂಡರು. ಭೇಟಿ ಮಾಡಿ ಇದ್ರ ಬಗ್ಗೆ ಹೌದು, ಚರ್ಚೆ ಮಾಡ್ತೀವಿ. ನಮ್ಮ ಎಲ್ಲಾ ವಿಚಾರನ ಹೈಕಮಾಂಡ್ ಗಮನಕ್ಕೆ ತಗೋ